ಇವತ್ತು ನಮ್ಮಮ್ಮ ಊರಿಂದ ಬಂದಿದ್ದಾಳೆ, ಅದೇ ಖುಷಿ ವಿಚಾರ. ಇವತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫುಲ್ ಲೇಟ್. ಯಾಕಪ್ಪ ಅಂದ್ರೆ ನಮ್ಮ ಫ್ರೆಂಡ್ 9:30 ಇರೋ ಕಾಲೇಜ್ಗೆ 8:45 ಆದ್ರೂ ಇನ್ನು ನಾನು ಪಿಕಪ್ ಮಾಡಕ್ಕೆ ನಮ್ಮ ಮನೆ ಹತ್ರನೇ ಬಂದಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಲೇಜ್ಗೆ ಲೇಟ್ ಆಗಿ ಹೋದ್ವಿ. ಅದ್ರಲ್ಲಿ ಬೇರೆ ಇವತ್ತು ಸಿಗ್ನಲ್, ಈ ಸಿಗ್ನಲ್ ಗೊತ್ತಲ್ಲ, ಬೆಂಗಳೂರು ಸಿಗ್ನಲ್ ಸೈಕೋ 10 ನಿಮಿಷಕ್ಕೆ ಒಂದೊಂದು ಸಿಗ್ನಲ್ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ 1 ಅವರ್ ಲೇಟ್ ಆಗಿ ಹೋಗಿದ್ದೀವಿ. ಹಂಗ ಹಿಂಗ ಮಾಡಿ 10:30 ಅನ್ನೋತ್ಲೇನೆ ಕಾಲೇಜಿಗೆ ಬಂದ್ವಿ. ಕಾಲೇಜಿಗೆ ಬಂದು ಒಳಗಡೆ ಬಂದು ಪಾರ್ಕ್ ಮಾಡಿ ಗಾಡಿನ ನಾವು ಕ್ಲಾಸಿಗೆ ಅಟೆಂಡ್ ಮಾಡಕಂತ ಹೋದ್ವಿ. ಒಂದ್ ಕ್ಲಾಸ್ ಅಂತೂ ಮುಗ್ದೇ ಹೋಗ್ಬಿಟ್ಟಿತ್ತು. ಹೋಗ್ಲಿ ಬಿಡು ಅಂತ ಇನ್ನೊಂದ್ ಕ್ಲಾಸ್ ನ ಅಟೆಂಡ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಇನ್ನೊಂದ್ ಕ್ಲಾಸ್ಗೆ ವೇಟ್ ಮಾಡ್ತಾ ಕೂತಿದ್ವಿ. ಅಲ್ಲಿಂದ ಬಾಕ್ಸಿಂಗ್ ಕ್ಲಾಸ್ಗೆ ಹೋದೆ. ಬಾಕ್ಸಿಂಗ್ ಕ್ಲಾಸ್ ಅಲ್ಲಿ ಇವತ್ತು ಜಾಸ್ತಿ ಸ್ಪ್ಯಾರಿಂಗ್ ಮತ್ತೆ ಏನೋ ವರ್ಕೌಟ್ ಮಾಡಿಲ್ಲ. ಯಾಕಂದ್ರೆ ನಾಳೆ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಬೇಕು ಅಂತ ವಾರ್ಮ್ ಅಪ್ ಅಷ್ಟೇ ಮಾಡ್ಕೊಂಡು ಅಲ್ಲಿಂದ ನಾನು ಬಾಕ್ಸಿಂಗ್ ಗ್ಲೌಸ್ ಹೊಸದಾಗಿ ಆರ್ಡರ್ ಮಾಡಿದ್ದೆ ನಮ್ಮ ಅಣ್ಣ ಜೊತೆ. ಅದನ್ನ ಇಸ್ಕೊಂಡು ಅಲ್ಲಿಂದ ನಾನು ನಮ್ಮ ದೋಸ್ತನ ಜೊತೆ ಬಸ್ ತಗೊಂಡು ಮತ್ತೆ ಇಲ್ಲೇನ್ ನೋಡ್ತಿದ್ರಲ್ಲ, ಇವರು ಕೂಡ ಬ್ಲಾಗ್ ಮಾಡ್ತಾರೆ ಅಂತೆ. ನಾನೇ ನೋಡಿಲ್ಲ ಇವ್ರ ಬ್ಲಾಗ್, ಸುಮ್ಮನೆ ಜಸ್ಟ್ ಅವ್ರು ನನ್ನ ಬ್ಲಾಗ್ ಅಲ್ಲಿ ತಗೊಂಡ್ರು, ನಾನು ಅವ್ರ ಬ್ಲಾಗ್ ಅಲ್ಲಿ ತಗೊಂಡೆ. ಹಾಗೆ ನಾನು ಮತ್ತೆ ನಮ್ಮ ಫ್ರೆಂಡ್ ಇಬ್ರು ಮಾತಾಡ್ತಾ ಅವ್ನು ನನ್ನ ಮನೆಗೆ ಡ್ರಾಪ್ ಮಾಡ್ದ. ಆಮೇಲೆ ನೈಟ್ ಏನೋ ಇಸ್ಕೊಳೋದಿತ್ತು ಅಂತ ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ದೆ. ಏನೇನು